ಬರುತ್ತೆ. ಇದ್ರಾಗ ನಿಮ್ಗೂ 2 ರಿಫಿಲ್ಸ್ ಬರುತ್ತೆ ಜೊತೆಗೆ. ಒಂದು ಇದರಲ್ಲಿ ಹಾಕ್ಲಿಕ್ಕೆ ಒಂದು ಎಕ್ಸ್ಟ್ರಾ ನೀವು ಬೇಕಾದಂಗೆ ಯೂಸ್ ಮಾಡ್ಬೋದು ಸರ್. ಈಗ ಏನು ಅಗ್ರಿಕಲ್ಚರ್ ಗೆ ಬುಟ್ಟಿ ಬೇಕಾದ್ರೆ ಬುಟ್ಟಿ ಸಿಗುತ್ತೆ. ಇಲ್ಲ ಹ್ಯಾಂಡಲ್ ಬುಟ್ಟಿ ಬರುತ್ತೆ, ಅನ್ಬ್ರೇಕೇಬಲ್ ಬರುತ್ತೆ. ಕುಂದ್ರಲಿಕ್ಕೆ ಚೇರ್ ಬೇಕಲ್ಲ, ನಾವು ದೊಡ್ಡ ಮಂದಿ ಅಂದ್ರೆ ದೊಡ್ಡ ಚೇರ್ ಮೇಲೆ ಕುಂದ್ರ ಬಿಡ್ತೀವಿ. ಈ ಸಣ್ಣ ಹುಡುಗರಿಗೆ ಕುಂದ್ರಲಿಕ್ಕೆ ಇದು 1% ಪಾರ್ಟಿ ಬರುತ್ತೆ. ನಾವು ಆಗ್ಲಿಕ್ಕೆ ಯೂಸ್ ಮಾಡ್ಬೋದು ಸರ್, ಮುರಿಂಗಿಲ್ಲ. ಅನ್ಬ್ರೇಕೇಬಲ್ ಮೇಲೆ ಹತ್ರ ಪರವಾಗಿಲ್ಲ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮನೀಶ್ ಸರ್. ಹಾ ಸರ್, ಮನೀಶ್ ಹೆಸರು ಜಯಶ್ರೀ ಪ್ಲಾಸ್ಟಿಕ್ ಹುಬ್ಳಿ. ಹಾ ಸರ್, ಎಲ್ಲ ಹೋಲ್ಸೇಲ್ ಐಟಮ್ಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಅದೇ ಸರ್, ನಾ ಜಯಶ್ರೀ ಪ್ಲಾಸ್ಟಿಕ್ಸ್ ಬಗ್ಗೆ ಕೇಳಿನಿ. ನಿಮ್ಮ ಹತ್ರ ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗತ್ತೆ ಅಂತ ಹೇಳಿ ಪ್ಲಾಸ್ಟಿಕ್ ಮಟೀರಿಯಲ್ಸ್. ಸರ್ ನಿಮ್ದು ಏನೇನ್ ಮಟೀರಿಯಲ್ಸ್ ಇದೆ, ನಿಮ್ ಶಾಪ್ ಬಗ್ಗೆ ನಮ್ಗೆ ಡೀಟೇಲ್ಸ್ ಕೊಡಿ. ಎಸ್ ಸರ್, ನನ್ನ ಕಡೆ ಎಲ್ಲ ಹೋಲ್ಸೇಲ್ ಐಟಮ್ಸ್ ಸಿಗುತ್ತೆ. ಹೌಸ್ ಹೋಲ್ಡ್ ಐಟಮ್ಸ್ ನೋಡಿ, ಎಕ್ಸಾಂಪಲ್ಸ್ ಸ್ಟೂಲ್ಸ್ ಎಲ್ಲ ಇದೆ. ಸ್ಟೂಲ್ಸ್ ನಲ್ಲಿ ನಾರ್ಮಲ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರುತ್ತೆ. ಮತ್ತೆ ನಿಮ್ಗೆ ಸಣ್ಣ ಸೈಜ್, ದೊಡ್ಡ ಸೈಜು, ಎಲ್ಲ ಸೈಜ್ ಎಲ್ಲ ವೆರೈಟಿ ಸಿಗುತ್ತೆ ನಮ್ಮ ಹತ್ರ ಇಲ್ಲಿ. ಮತ್ತೆ ಮನೆಗೆ ವಾಪಸ್ಸು ಎಲ್ಲ ಜಾರ್, ಕಟ್ ಜಾರ್ ಎಲ್ಲ ಬೇಕಂದ್ರೆ ಎಲ್ಲ ಸಿಗುತ್ತೆ. ಸ್ಟೀಲ್ ಕ್ಯಾಪಿಂದ ಇದೆ, ಸ್ಟೀಲ್ ಕ್ಯಾಪಿಂದ ಇದೆ. ಮತ್ತೆ ಇದರ ನಿಮ್ಗೆ ಫ್ಲವರ್ ಡಿಸೈನ್ ನಲ್ಲಿ ಬೇಕಂದ್ರೆ ಫ್ಲವರ್ ಡಿಸೈನ್ ನಲ್ಲಿ ಸಣ್ಣ ಕ್ಯಾಪ್ ಇದೆ, ಸಣ್ಣ ಸೈಜ್ ಇದೆ, ದೊಡ್ಡ ಸೈಜ್ ಇದೆ. ನಿಮ್ಗೆ ಯಾವ ಸೈಜ್ ಬೇಕು ಅದ್ರ ಮೇಲೆ. ಮತ್ತೆ ಈ ತರ ಗಿಫ್ಟ್ಸ್ ಐಟಮ್ ಬೇಕಲ್ಲ, ಗಿಫ್ಟ್ಸ್ ಐಟಮ್ಸ್ ಇದೆ. ಎಲ್ಲ ಕೀ ಎಲ್ಲ ಹಾಕ್ಲಿಕ್ಕೆ ಬರುತ್ತೆ. ಒಂದು ತೆಗೆದು ತೋರಿಸಿ ಸರ್ ನಮ್ಗೆ. ಅದು ಇದು ಗಿಫ್ಟ್ ಐಟಮ್ ಕೊಡ್ಲಿಕ್ಕೆ ಚೆನ್ನಾಗಿದೆ. ಗಿಫ್ಟ್ ಐಟಮ್ ಕೊಡ್ಲಿಕ್ಕೆ ಚೆನ್ನಾಗಿದೆ. ಇದಕ್ಕೆ ನೀವು ಕೀನ ಹಾಕ್ಬಹುದು, ಮತ್ತ ಫೋನ್ ಹಾಕ್ಬಹುದು. ಫೋನ್ ಸ್ಟ್ಯಾಂಡ್ ಬರುತ್ತೆ ಇದಕ್ಕೆ. ಇದ್ರಲ್ಲಿ ಮತ್ತೆ 4-5 ವೆರೈಟೀಸ್ ಇದೆ ನಂಗ ಹತ್ರ. ಇದು ನೋಡಿ ಸರ್, ಒಂದು ಸ್ಕ್ವೇರ್ ಪ್ಯಾಟರ್ನ್ ಇದೆ. ಇನ್ನೊಂದು ಇದ್ರಲ್ಲಿ ಉದ್ದಿನ ಸೈಜ್ ಬೇಕಾದ್ರೆ ಉದ್ದ ಸೈಜ್ ಇದೆ. ಈ ತರ ಓಲ್ ಸೈಜ್ ಬರುತ್ತೆ, ಸ್ಕ್ವೇರ್ ಸೈಜ್ ಬರುತ್ತೆ. ಮತ್ತೆ ಫ್ಯಾನ್ಸಿ ಮಿರರ್ ಬೇಕಾದ್ರೆ ಮಿರರ್ ಸಿಗತ್ತೆ. ಫ್ಯಾನ್ಸಿ ಮಿರರ್, ಫ್ಯಾನ್ಸಿ ಮಿರರ್ಸ್ ಎಲ್ಲ ಸಿಗತ್ತೆ. ಇದು ನೋಡಿ, ಎಲ್ಲ ಸೈಜ್ ಇದ್ರಾಗ ಸೈಜ್ ಎಲ್ಲ ಸಿಗತ್ತೆ. ಸಣ್ಣ ಸೈಜ್, ದೊಡ್ಡ ಸೈಜ್ ಬೇಕಾದ್ರೆ ಸಣ್ಣ ದೊಡ್ಡ ಸೈಜ್, ಸಣ್ಣ ಸೈಜ್ ಬೇಕಾದ್ರೆ ಸಣ್ಣ ಸೈಜ್. ಸರ್ ನಿಮ್ಗೆ ಬೇಕಾದಂಗೆ ಕ್ವಾಲಿಟಿ ಸಿಗತ್ತೆ, ವೆರೈಟಿ ಸಿಗತ್ತೆ. ರೇಟ್ಸ್ ಬಗ್ಗೆ ಏನ್ ಚಿಂತೆ ಇಲ್ಲ, ಹೋಲ್ಸೇಲ್ ರೇಟ್ಸ್ ಇದೆ. ಸರ್ ನೀವು ಬೇಕಂದ್ರೆ ಏನಾರ ಐಟಮ್ ತಗೋಬಹುದು. ಮತ್ತೆ ಇನ್ನೊಂದು ನಿಮ್ಗೆ ಅರ್ಬಿ ಕ್ಲಿಪ್ ಬೇಕಾರ, ಅರ್ಬಿ ಕ್ಲಿಪ್ ನಲ್ಲಿ ವೆರೈಟೀಸ್ ಇದೆ. ಇದ್ರಾಗ ತುಂಬಾ ವೆರೈಟೀಸ್ ಇದೆ ನಂಗ ಹತ್ರ ಎಲ್ಲ. ಸೊ ಒಂದು ಕಡಿಮೆ ಅಂದ್ರು ಒಂದು 15-20 ವೆರೈಟೀಸ್ ಇದೆ ಅರ್ಬಿ ಕ್ಲಿಪ್ ನಲ್ಲಿ. ಸರ್ ಮತ್ತೆ ಸೋಪ್ ಕೇಸ್ ಬೇಕಾದ್ರೆ ಸೋಪ್ ಕೇಸ್ ಎಲ್ಲ ವೆರೈಟೀಸ್ ಇದೆ. ಮುಂದ್ಗಡೆ ಮೇಲ್ಗಡೆ ನೋಡಿ, ಎಲ್ಲ ಹೋಲ್ಸೇಲ್ ಪ್ರೈಸ್. ಎಲ್ಲ ಹೋಲ್ಸೇಲ್ ಪ್ರೈಸ್. ಸೋಪ್ ಕೇಸ್ ನನ್ನ ಹತ್ರ ಅಂದ್ರು 9 ರೂಪಾಯಿಲಿಂದ್ರು 15, 20, 40, 45, 50 ರೂಪಾಯಿ ಮಟ್ಟ ಸಿಗ್ತೈತಿ. ಸ್ಟಾರ್ಟಿಂಗ್ ಪ್ರೈಸ್ 9 ರೂಪಾಯಿ. 9 ರೂಪಾಯಿ. ಮತ್ತೆ ಅರ್ಬಿ ಕ್ಲಿಪ್ ಬೇಕಾದ್ರೆ 9 ರೂಪಾಯಿಲಿಂದ ಸ್ಟಾರ್ಟ್ ಇದೆ. 45, 50, 55, 60, 90 ರೂಪಾಯಿ ಮಟ್ಟ ಇದೆ. ಮತ್ತೆ ನೈಲಾನ್ ರೋಪ್ ಬೇಕಾದ್ರೆ ನೈಲಾನ್ ರೋಪ್ ಸಿಗತ್ತೆ ನಂಗ ಹತ್ರ. ಎಲ್ಲ ಸೈಜ್ ಮೇಲೆ ರೇಟ್ಸ್. ಮತ್ತೆ ನಿಮ್ಗೆ ಯಾವ ತರ ಕ್ವಾಲಿಟಿ ಬೇಕು ಅದ್ರ ಮೇಲೆ. ಮತ್ತೆ ಈ ಸೈಡ್ ಬಂದ್ರೆ ಸ್ವಲ್ಪ ನೋಡಿ, ಮಾಪ್ಸ್ ಇದೆ. ಕ್ಲೀನಿಂಗ್ ಐಟಮ್ಸ್ ನಲ್ಲಿ ಬೇಕಾದ್ರೆ ಕ್ಲೀನಿಂಗ್ ಮಾಪ್ಸ್ ಇದು ನೋಡಿ. ಏನ್ ಪ್ರೈಸ್ ಸರ್ ಇದು? ಇದು ಸರ್ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ 80 ರೂಪೀಸ್ ಪರ್ ಪೀಸ್ ಬರುತ್ತೆ ವಿತ್ ಪೋಲು. ಹೋಲ್ಸೇಲ್ ರೇಟ್. ನಿಮ್ಗೆ ಬೇಕಾದಷ್ಟು ಕ್ವಾಂಟಿಟಿ ತಗೋಬಹುದು. ಹಂಗಿಲ್ಲ ಅಂದ್ರೆ ನೀವು 6 ಪೀಸ್ ತಗೋಬೇಕು, 12 ಪೀಸ್ ತಗೋ, ಆ ಪ್ರಾಬ್ಲಮ್ ಇಲ್ಲ. ಇದು ಬೇಕಾದ್ರೆ ನಿಮ್ಗೆ 90 ರೂಪಾಯಿ ಬೀಳುತ್ತೆ. 90 ರೂಪಾಯಿ. ಇನ್ನು ನಿಮ್ಗೆ ಕ್ವಾಂಟಿಟಿ ಬೇಕಂದ್ರೆ ಕಡಿಮೆ ಮಾಡಬಹುದು. ಈಗ ಯಾರಾದ್ರೂ ಕ್ವಾಂಟಿಟಿ 100 ಪೀಸ್ 50 ಪೀಸ್ ತಗೊಂಡ್ರೆ ಸಿಗತ್ತೆ ಸರ್, ಇನ್ನೂ ಕಮ್ಮಿ ಆಗತ್ತೆ ರೇಟ್. ಆಗ್ಬೋದು ಸರ್. ನಿಮ್ಗೆ ಬೇಕಾದಷ್ಟು ಕ್ವಾಂಟಿಟಿ ಸಿಗತ್ತೆ, ಬಲ್ಕ್ ಆರ್ಡರ್ ಇದ್ರೆ ಸಿಗ್ತೈತ್ರಿ. ಯಾವಾದ್ರೂ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಅರ್ಬಿ ಬ್ರಷ್ ನಲ್ಲಿ ಬೇಕಾದ್ರೆ ಅರ್ಬಿ ಬ್ರಷ್ ನಲ್ಲಿ ಇದೆ ನನ್ನ ಕಡೆ ವೆರೈಟೀಸ್ ಇದೆ. ಟಾಯ್ಲೆಟ್ ಬ್ರಷ್ ಬೇಕಾದ್ರೆ ಟಾಯ್ಲೆಟ್ ಬ್ರಷ್ ಇದೆ, ತುಂಬಾ ವೆರೈಟೀಸ್. ಇದೆಲ್ಲ ಬ್ರಷ್ ಟಾಯ್ಲೆಟ್ ಬ್ರಷಸ್. ಟಾಯ್ಲೆಟ್ ಬ್ರಷ್ ಇದೆ ನೋಡಿ. ಇದು ಡಬಲ್ ಸೈಡ್ ಬರುತ್ತೆ, ಹೆವಿ ಕ್ವಾಲಿಟಿ ವಿತ್ ಜಾಲಿ ಪ್ಯಾಕಿಂಗ್. ಮತ್ತೆ ಸಿಂಗಲ್ ಸೈಡ್ ಬೇಕಾದ್ರೆ ಸಿಂಗಲ್ ಸೈಡ್ ಬರುತ್ತೆ. ಮತ್ತೆ ಡಬಲ್ ನಲ್ಲಿ ಸ್ಟೀಲಿಂದ ಬೇಕಾದ್ರೆ ಸ್ಟೀಲಿಂದ ಇದೆ, ಜಂಬೋ ಸೈಜ್ ಇದೆ. ಮತ್ತೆ ಇದು ಸ್ಟೀಲ್ ಖಾತಾ ಬೇಕಾದ್ರೆ ಸ್ಟೀಲ್ ಖಾತಾ ಸಿಗತ್ತೆ. ಮನೆಗೆ ವಾಪಸ್ ಅಡ್ಡಿ ಇಲ್ಲ. ಫುಲ್ ಹೋಲ್ಸೇಲ್ ಐಟಮ್ ಸಿಗತ್ತೆ ನಂಗ ಹತ್ರ. ಮತ್ ಸ್ವಲ್ಪ ಒಳಗಡೆ ಬಂದರೆ ಅಂದ್ರ ನಮ್ ಕಡೆ ಇದು ಮಗ್ಸ್ ಬೇಕಾದ್ರೆ ಮಗ್ಸ್ ಇದೆ, ಪ್ಲಾಸ್ಟಿಕ್ ಮಗ್ಸ್ ಬರುತ್ತೆ. ಇದು ಪ್ಲಾಸ್ಟಿಕ್ ಅರ್ಬಿ ಬ್ರಷ್ ಬೇಕಾದ್ರೆ ನಿಮ್ಗೆ ಪ್ಲಾಸ್ಟಿಕ್ ಅರ್ಬಿ ಬ್ರಷ್ ಇದೆ ನಂಗ ಹತ್ರ. ಇದು ಪಾಲ್ಮೆಕ್ಸ್ ಕಂಪ್ನಿದು ಬರುತ್ತೆ. ಪಾಲ್ಮೆಕ್ಸ್ ಕಂಪ್ನಿ ಫ್ರಮ್ ಬಾಂಬೆ. ಇದ್ರಾಗ ಒಂದು 4-5 ವೆರೈಟೀಸ್ ಇದೆ. ಮತ್ತ ಸಿಂಕ್ ಬ್ರಷ್ ಇದೆ. ಸಿಂಕ್ ತೊಳೆಗೆ ನಿಮ್ಗೆ ಮನೆಗೆ ಸಿಂಕ್ ಇರತ್ತಲ್ಲ, ಸಿಂಕ್ ತೊಳೆಗೆ ಬೇಕಂದ್ರೆ ಸಿಂಕ್ ಬ್ರಷ್ ಸಿಗತ್ತೆ. ಸಿಂಕ್ ಬ್ರಷ್ ಮತ್ತೆ ಸೂಪ್ ಡಿಶ್ ಇದೆ. ಮತ್ತೆ ಇಲ್ಲಿ ನೋಡಿದ್ರೆ ಇದು ಮಲ್ಟಿಪರ್ಪಸ್ ಸ್ಟ್ಯಾಂಡ್ ಬರುತ್ತೆ, ರ್ಯಾಕ್. ಇದು 2 ಸ್ಟೆಪ್ 3 ಸ್ಟೆಪ್ ಬರುತ್ತೆ. ಅದ್ರಾಗ 3 ಸೈಜ್ ಇದೆ, ಸ್ಮಾಲ್, ಮೀಡಿಯಂ, ಬಿಗ್. ಅದು ನಮ್ ಕಡೆ ಸಿಗತ್ತೆ. ಮತ್ತ ಇದ್ ಬೇಕಾದ್ರೆ ಜಿಯೋ ಹ್ಯಾಂಗರ್.
ಫಸ್ಟ್ ಕ್ವಾಲಿಟಿ ಬರುತ್ತೆ. ಇದ್ರಾಗ ಕಡಿಮೆದು ಬೇಕಾದ್ರೆ ಕಡಿಮೆದು ಇದೆ. ಹ್ಮ್ ಹಾ ಸರ್. ಮತ್ತ ನಂಗ ಹತ್ರ ಈ ತರ ಫುಡ್ ಕಂಟೈನರ್ ಸಿಗತ್ತೆ. ಇದ್ರಾಗ ನಿಮ್ಗೆ ಸೈಜ್ ಬೇಕಾದ್ರೆ 3 ಕಿಲೋ 5 ಕಿಲೋ 7 ಕಿಲೋ 10 ಕಿಲೋ 15 ಕಿಲೋ ಮಟ್ಟ ಸಿಗತ್ತೆ. ಇದು ಮನ್ ಪನ್ಸದ್ ಕ್ವಾಲಿಟಿ ಬರುತ್ತೆ ಫುಡ್ ಕಂಟೈನರ್ ಸರ್ ಇದು. ಕಂಟೈನರ್ಸ್. ಹಾ ಸರ್. ಇದ್ರಾಗ ಫುಡ್ ಗ್ರೇಡ್ ಐಟಮ್ಸ್ ಇದೆ. ಏನಾರ ಹೇಳ್ಬೋದು, ಬಿಸಿ ಇಟ್ರು ಏನ್ ಪರವಾಗಿಲ್ಲ. ಹ್ಮ್ ಇದ್ರಾಗ ಮತ್ತೆ ನಿಮ್ಗೆ ಬೇಕಾದಂಗ ಯೂಸ್ ಮಾಡಬಹುದು. ಏರ್ ಟೈಟ್ ಇದೆ, ಅಂದ್ರೆ ಒಳಗ್ ಗಾಳಿ ಹೋಗೋದಿಲ್ಲ, ಐಟಮ್ ಹಾಳಾಗೋದಿಲ್ಲ. ಹ್ಮ್ ಮತ್ತೆ ನನ್ ಕಡೆ ಅಂದ್ರು ಮತ್ತೆ ವಾಟರ್ ಬಾಟಲ್ಸ್ ಬೇಕಾದ್ರೆ ವಾಟರ್ ಬಾಟಲ್ಸ್ ಇದೆ. ಸ್ಟೀಲಿಂದು ಸ್ಟೀಲಿಂದು ಇದೆಯಾ? ಹಾ ಸ್ಟೀಲಿಂದು ವಾಟರ್ ಬಾಟಲ್ ಸಿಗತ್ತೆ. ಹಾ ಸರ್. ಸ್ಟೀಲಿಂದು ಬರುತ್ತೆ. ಮತ್ತೆ ಅದ್ರಾಗ ಒಂದು 5-6 ವೆರೈಟೀಸ್ ಇದೆ ಸ್ಟೀಲ್ ನಲ್ಲಿ. ಸ್ಲಿಮ್ ಬರುತ್ತೆ, ಹಿಂಗ ಅಗಲ ಬರುತ್ತೆ. ಹ್ಮ್ ನೋಡಿ ಸರ್, 1 ಪೀಸ್ ಸಿಂಗಲ್. ಓಹೋ ಸರ್, ಒಳಗಡೆನೂ ಸ್ಟೀಲ್ ಇರತ್ತಾ ಇದು? ಹಾ, ಫುಲ್ ಸ್ಟೀಲ್ ಇರುತ್ತೆ. ಹ್ಮ್ ಒಳಗಡೆ ಪೂರ್ತಿ ಸ್ಟೀಲ್ ಇದೆ. ಕ್ಯಾಪ್ ಅಷ್ಟೇ ಪ್ಲಾಸ್ಟಿಕ್ ಇರುತ್ತೆ. ಹ್ಮ್ ಅಂದ್ರ ಕೆಳಗ್ ಬಿದ್ರು ಹೊಡೆಯೋದಿಲ್ಲ, ಆ ತರ ಕ್ವಾಲಿಟಿ ಇರುತ್ತೆ. ಹೆವಿ ಕ್ವಾಲಿಟಿ ಬರೋದು ಇದು. ಸರ್ ಏನ್ ರೇಟ್ ಸರ್ ಅದು? ಸರ್ ಮಿನಿಮಮ್ ರೇಟ್ಸ್ ಅಂದ್ರು 110, 100 rupees, 120, 115 ಹೋಲ್ಸೇಲ್ ರೇಟ್ ಇದೆ. ಮಿನಿಮಮ್ ಎಷ್ಟು ಪೀಸ್ ತಗೋಬೇಕದು? ಈಗ ನೀವು ಹೇಳಿದ ರೇಟ್ ತಗೋಬೇಕಂದ್ರೆ ನಮ್ದು ಹೇಳಿದ್ರು ತಗೋಬೇಕಂದ್ರೆ ಸರ್ ಮಿನಿಮಮ್ ಅಂದ್ರೆ 12 ಪೀಸ್ ತಗೊಂಡ್ರು ಪರವಾಗಿಲ್ಲ ಸರ್. ಹಾ ಸರ್. ಹಾ ನಿಮ್ಗೆ ಬೇಕಾದ್ರೆ ಸಿಗ್ತಾ. ಅಂದ್ರ ಒಂದ್ 6 ಪೀಸ್ ತಗೊಂಡ್ರು ಪರವಾಗಿಲ್ಲ. ಹಾ. ಒಂದ್ 2 ಪೀಸ್ ತಗೊಂಡ್ರೆ ಸ್ವಲ್ಪ ಹೆಚ್ಚಿಗೆ ಆಗ್ಬಹುದು. ಓಕೆ ಓಕೆ. 6 ಪೀಸ್ ತಗೊಂಡ್ರೆ ಆ ರೇಟ್ ಹೇಳಿ ಮಾಡಿ ಕೊಡ್ತೀರಾ ಸರ್? ಕೊಡ್ಬಹುದು ನಿಮ್ಗೆ. ಓಕೆ ಸರ್. ಓಕೆ. ಮತ್ತೆ ಈಗ ನೋಡ್ರಿ, ಹೊಸ ಟ್ರೆಂಡಿಂಗ್ ಬಂದಿದೆ. ಬಟನ್ ಇದ್ದಿದ್ದು ವಾಟರ್ ಬಾಟಲ್ ಬೇಕು ಸರ್ ಹುಡುಗರಿಗೆ. ಓ, ಬಟನ್ ಅದ ಈಗ ಟ್ರೆಂಡ್ ನಡೆದಿದೆಯಲ್ಲ ಸರ್? ಟ್ರೆಂಡ್ ನಡೆದಿದ್ದಿಲ್ಲ. ಈ ತರ ಬಟನ್ ಇದ್ದಿದ್ದು. ಇದು ಬಟನ್ ಪ್ರೆಸ್ ಮಾಡಿದ್ರೆ ವಾಟರ್ ಬರಕ್ ಬರುತ್ತೆ. ಪ್ಲಾಸ್ಟಿಕ್ ಇನ್ ಬರುತ್ತೆ ವಿತ್ ಪೈಪ್. ಸಣ್ಣ ಹುಡುಗರು ಯೂಸ್ ಮಾಡಬಹುದು. ಚಿಕ್ಕ ಮಕ್ಕಳಿಗೆ ಎಲ್ಲ, ಚಿಕ್ಕ ಮಕ್ಕಳಿಗೆ, ದೊಡ್ಡ ಮಕ್ಕಳಿಗೆ ಯೂಸ್ ಮಾಡ್ತಾರಲ್ಲ, ಕಾಲೇಜ್ ಯೂಸಿಗೆ, ಜಿಮ್ಮಿಗೆ ಯೂಸ್ ಮಾಡಕ್ ಬರ್ತೈತಿ. ಶೇಕರ್ ಟೈಪ್. ಏನ್ ಸರ್ ಪ್ರೈಸ್ ಅದು? ಇದು ಸರ್ 90-80 ಹಂಗಿದೆ. 4-5 ವೆರೈಟಿ ಇದೆ ಇದರಲ್ಲಿ. ಡಿಪೆಂಡ್ ಅಪಾನ್ ಸೈಜ್. ಡಿಪೆಂಡ್ ಅಪಾನ್ ಸೈಜ್ ಅಂಡ್ ಕ್ವಾಲಿಟಿ. ಓಕೆ ಸರ್. ಮತ್ತೆ ಸರ್ ನಂಗ ಹತ್ರ ಸ್ವಲ್ಪ ಒಳಗಡೆ ಬಂದಂದ್ರು ಎಲ್ಲ ಐಟಮ್ಸ್ ಇದೆ. ತುಂಬಾ ಸ್ಟಾಕ್ ಇದೆ ಸರ್ ನಿಮ್ಮ ಹತ್ರ? ಸ್ಟಾಕ್ಸ್ ಇದೆ ಸರ್. ಮತ್ತೆ ಇದ್ರ ನಿಮ್ಗೆ ಟ್ರೇಸ್ ಬೇಕಂದ್ರೆ ಟ್ರೇಸ್ ನಲ್ಲಿ ಸೈಜ್ ಇದೆ. ಟ್ರೇಸ್ ಮತ್ತೆ ಈ ತರ ಡ್ರಮ್ ಬೇಕಾದ್ರೆ ಡ್ರಮ್ 50 ಲೀಟರ್ ಡ್ರಮ್ ಬರುತ್ತೆ. 50 ಲೀಟರ್? 50 ಲೀಟರ್ ಇದೆ. ಇದ್ರಾಗ ನಿಮ್ಗೆ 35 ಲೀಟರ್ ಬೇಕಾದ್ರೆ 35 ಲೀಟರ್ ಸಿಗ್ತೈತಿ. 25 ಲೀಟರ್ ಬೇಕಾದ್ರೆ 25 ಲೀಟರ್ ಸಿಗ್ತೈತಿ. ಇದ್ರಾಗ ನಿಮ್ಗೆ 2 ಕ್ವಾಲಿಟಿ ಬರುತ್ತೆ. ಒಂದ್ ಮಾರ್ಬಲ್ ಕ್ವಾಲಿಟಿ, ಒಂದ್ ಸಲೂದ್ ಕ್ವಾಲಿಟಿ. ಫಸ್ಟ್ ಕ್ವಾಲಿಟಿ ಇಲ್ಲೇ ಕಾಣ್ತಾ ಇದೆ. ಸೆಕೆಂಡ್ ಕ್ವಾಲಿಟಿ ಇದೆ. ನೀವು ಬಿಂದಾಸ್ ನೋಡ್ಬೋದು. ಏನ ನಿಮ್ಗೆ ಕ್ವಾಲಿಟಿ ಬಗ್ಗೆ ಏನ್ ಪರವಾಗಿಲ್ಲ. ಮತ್ತೆ ಸರ್ ಇದು ಫಸ್ಟ್ ಏನ ಐಟಮ್ಸ್ ಎಲ್ಲ ಇದೆ ಅಲ್ಲ ನಂದು, ಇದು ರಫ್ ಅಂಡ್ ಟಫ್ ಕಂಪ್ನಿ ಬರುತ್ತೆ. ರಫ್ ಅಂಡ್ ಟಫ್ ಮೈಸೂರ್. ಇದ್ರದ್ದೇನಿದೆ, ಅದ ನೀವು ಹೋಲ್ಸೇಲ್ ಮಾರಕ್ ಬೇಕಂದ್ರ ನಿಮ್ಗೆ ಅಕಸ್ಮಾತ್ ಟ್ರಾನ್ಸ್ಪೋರ್ಟ್ ನಲ್ಲಿ ಡ್ಯಾಮೇಜ್ ಆತಂದ್ರೆ ಪರವಾಗಿಲ್ಲ, ರಿಪ್ಲೇಸ್ಮೆಂಟ್ ಆಗತ್ತೆ ಐಟಮ್ಸ್. ಓಹೋ, ಡ್ಯಾಮೇಜ್ ಆದ್ರೂ ನೀವು ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀರಾ? ಡ್ಯಾಮೇಜ್ ಆದ್ರೂ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ. ಅಂದ್ರೆ ನೀವು ಹೋಲ್ಸೇಲ್ ತಗೊಂಡ್ ಹೋಗ್ತಿರಲ್ಲ ಮಾರಾಗೀಗ, ಇದ್ ಬೇಕಾದ್ರೆ ನೋಡಿ, ಇದು ಲಾಂಡ್ರಿ ಬಾಸ್ಕೆಟ್ ಬರುತ್ತೆ ಅರ್ಬಿ ಹಾಕ್ಲಿಕ್ಕೆ. ಇದು ನಿಮ್ಗ ಬೇಕಾದ್ರೆ ಸಿಗ್ತೈತಿ. ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ಬಗ್ಗೆ ನೋ ಪರ್ವೈಸ್. ಮತ್ತ ಬಕೆಟ್ಸ್ ನಿಮ್ಗ 3 ಲೀಟರ್ ಲಿಂದ್ರು 25 ಲೀಟರ್ ಮಟ್ಟ ಬಕೆಟ್ಸ್ ಇದೆ. ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ಡಸ್ಟ್ ಬಿನ್ಸ್ ಬೇಕಾದ್ರೆ ಡಸ್ಟ್ ಬಿನ್ಸ್ ಇದೆ, ವಿತ್ ಲಿಡ್, ವಿತೌಟ್ ಲಿಡ್ ಬೇಕಾದ್ರೆ ಇದು ಬರ್ತೈತಿ. ಫಸ್ಟ್ ಕ್ವಾಲಿಟಿದು ಅನ್ಬ್ರೇಕೇಬಲ್, ಮುರಿಯಂಗಿಲ್ಲ, ನೀವು ಬೇಕಾದಂಗೆ ಯೂಸ್ ಮಾಡಬಹುದು. ಇದು ನೋಡಿ ಸರ್, ಇದು ಮೋತಿ ಕಂಪ್ನಿದ್ ಬರುತ್ತೆ. ಹೆವಿ ಬರುತ್ತೆ. ಮತ್ತ ಪೆಡಲ್ ಇದ್ ಬೇಕಾರೆ ವಿತ್ ಲಿಡ್ ಮತ್ತೆ ಪೆಡಲ್ ಬೇಕಾರೆ ಫಸ್ಟ್ ಕ್ವಾಲಿಟಿ ಇದು ಬರುತ್ತೆ. ಇದ್ರಾಗ ಸೇಮ್ ನಿಮ್ಗೆ ಸೆಕೆಂಡ್ ಕ್ವಾಲಿಟಿ ಬೇಕಾದ್ರೆ ಸೆಕೆಂಡ್ ಕ್ವಾಲಿಟಿ ಇದೆ. ಬಟ್ ಯಾವ ತರ ರೇಂಜ್ ಇದೆ ಆ ತರ ಕ್ವಾಲಿಟಿ ಸಿಗುತ್ತೆ ಎಲ್ಲ ನಿಮ್ಗೆ ಹೆಂಗ್ ಬೇಕಂದ್ರೆ ಕಸ್ಟಮರ್ ಮೇಲೆ. ಚೀಪ್ ಲಿಂದ ಕಾಸ್ಟ್ಲಿನೂ ಒಳ್ಳೆ ಕ್ವಾಲಿಟಿನೂ ಸಿಗುತ್ತೆ ನಿಮ್ಮ ಹತ್ರ? ಎಲ್ಲ ಇದೆ ಸರ್. ಮತ್ತೆ ಇಲ್ಲೇ ಬೇಕಾದ್ರೆ ಪಾಟ್ಸ್ ಇದೆ, ಸಣ್ಣ ಸೈಜ್, ದೊಡ್ಡ ಸೈಜ್, ರೌಂಡ್ ಪಾಟ್, ಸ್ಕ್ವೇರ್ ಪಾಟ್. ಇದು ರೌಂಡ್ ನಲ್ಲಿ ಎಕ್ದಮ್ ದೊಡ್ಡ ಸೈಜ್ ಇದೆ. ಇದರಲ್ಲಿ ಸಣ್ಣ ಸೈಜ್ ಬೇಕಾದ್ರೆ ಸಣ್ಣ ಸೈಜ್ ಸಿಗತ್ತೆ ನಮ್ಮ ಹತ್ರ. ಇದು ನೋಡಿ ಸಣ್ಣ ಸೈಜ್ ಇದೆ. ಇದ್ರಾಗ ಮತ್ತೆ ನಿಮ್ಗ ಸಿಂಗಲ್ ಸ್ಕ್ವೇರ್ ಬೇಕಾದ್ರೆ ಸ್ಕ್ವೇರ್ ಸಿಗತ್ತೆ ನಂಗ ಹತ್ರ. ಸ್ಕ್ವೇರ್ ಪಾಟ್ ಇದರಲ್ಲಿ ಸೈಜ್ ಇದೆ. ಒಂದು 8 ನಂಬರ್ ಲಿಂದ್ರ 14 ನಂಬರ್ ಮಟ ಸ್ಕ್ವೇರ್ ಬರುತ್ತೆ. ಮತ್ತೆ ರೌಂಡ್ ನಲ್ಲಿ 8 ನಂಬರ್ ಲಿಂದ್ರ ನಿಮ್ಗೆ 16 ಮಟ ಸಿಗ್ತೈತ್ರಿ. ಏನ್ ಪ್ರೈಸ್ ಅದು ಸರ್? ಅದು ಚಿಕ್ಕದು? ಈ ಚಿಕ್ಕದ ಸರ್ ನಿಮ್ಗೆ 40-45 ರೂಪೀಸ್ ಬೀಳುತ್ತೆ ಸ್ಕ್ವೇರ್ ನಲ್ಲಿ. ಅದು ನಿಮ್ಗೆ ರೌಂಡ್ ನಲ್ಲಿ ಬೇಕಾದ್ರೆ 20-22-23 ರೂಪಾಯಿ ಬೀಳ್ತೈತಿ ಹೋಲ್ಸೇಲ್. ಮಿನಿಮಮ್ ಅಂದ್ರೆ 12 ಪೀಸ್ ತಗೋಬೇಕು. ಮಿನಿಮಮ್ 12 ಪೀಸ್ ತಗೋಬೇಕು. ಹಂಗ ಸಿಂಗಲ್ ಪೀಸ್ ತಗೊಂಡ್ರೆ ನಿಮ್ಗೆ 25-28 ರೂಪಾಯಿ ಬೀಳ್ಬಹುದು. ಇದೇ ನಿಮ್ಗೆ ಸಿಂಗಲ್ ಪೀಸ್ ಬೇಕಂದ್ರೆ 40-45 ರೂಪಾಯಿ ಬೀಳ್ತೈತ್ರಿ. ಎಷ್ಟು ಕ್ವಾಂಟಿಟಿ ಅವ್ರು ಜಾಸ್ತಿ ತಗೋತಾರಲ್ಲ, ರೇಟು ಕಮ್ಮಿ ಇರುತ್ತೆ. ಅವ್ರಿಗೆ ರೇಟು ಕಡಿಮೆ ಇರುತ್ತೆ. ಮತ್ತೆ ಕಸ್ಟಮರ್ ಮೇಲೆ ರೀ, ಹಂಗ ಕಸ್ಟಮರ್ ಇರ್ತಾರಲ್ಲ ಅವ್ರಿಗೆ ಹೆಂಗ್ ಕ್ವಾಂಟಿಟಿ ಬೇಕು ಅದ್ರ ಮೇಲೆ ಡಿಪೆಂಡ್ ಅದು ಸರ್. ಮತ್ತೆ ಅದ್ ಪಾಟ್ ಆಗಿದ್ಮೇಲೆ ನಿಮ್ಗ ಏನ್ ಅಗ್ರಿಕಲ್ಚರ್ ಗೆ ಬುಟ್ಟಿ ಬೇಕಾದ್ರೆ ಬುಟ್ಟಿ ಸಿಗತ್ತೆ.
ಇದು ಹ್ಯಾಂಡಲ್ ಬುಟ್ಟಿ ಬರುತ್ತೆ, ಅನ್ಬ್ರೇಕೇಬಲ್ ಬರುತ್ತೆ. ನೀವು ಹೆಂಗಾರ ಯೂಸ್ ಮಾಡಬಹುದು. ಇದ್ರಾಗ ನಿಮ್ಗೆ ರೋಪ್ ಇದ್ದಿದ್ ಬೇಕಾದ್ರೆ ರೋಪ್ ಇದ್ದಿದ್ದು ಸಿಗ್ತೈತಿ. ಇದು ಪ್ಲಾಸ್ಟಿಕ್ ಹ್ಯಾಂಡಲ್ ಬರುತ್ತೆ. ಇದ್ರಾಗ ನಿಮ್ಗೆ ಪ್ಲಾಸ್ಟಿಕ್ ಹ್ಯಾಂಡಲ್ ಬೇಡಪ್ಪ, ನಂಗೆ ಇದ್ರಾಗ ರೋಪ್ ಹ್ಯಾಂಡಲ್ ಬೇಕು, ರೋಪ್ ಹ್ಯಾಂಡಲ್ ಸಿಗತ್ತೆ. ಮತ್ತೆ ಇದ್ರಲ್ಲಿ ನಿಮ್ಗೆ ಟಬ್ ಬುಟ್ಟಿ ಎಲ್ಲ ಬೇಕಾದ್ರೆ ಕಾಂಕ್ರೀಟ್ ಬುಟ್ಟಿ ಇದೆ. ಇವು ನೀವು ಹೆಂಗಾರ ಯೂಸ್ ಮಾಡಬಹುದು ಸರ್, ಮುರಿಯಂಗಿಲ್ಲ. ಅನ್ಬ್ರೇಕೇಬಲ್ ಮೇಲೆ ಹತ್ರ ಪರವಾಗಿಲ್ಲ, ಮೇಲಿಂದ ಬಿದ್ರು ಪರವಾಗಿಲ್ಲ. ಮತ್ತೆಪ್ಪ ನಮ್ಗೆ ನಮನಿ ಯೂಸ್ಗೆ ಬೇಕು ಸಣ್ಣ ಬುಟ್ಟಿ. ಇದ್ರಗಿಂತ ಸ್ವಲ್ಪ ದೊಡ್ಡದು, ಇದ್ರಗಿಂತ ದೊಡ್ಡದು ಅಂದ್ರೆ 20 ಮಟ ನಂಬರ್ ಮಟ ಬರ್ತಾ ಇದ್ರಿ. ಅದ್ರಾಗ ನೀವು ಬೇಕಂದ್ರ ಮತ್ತೆ ಇದು ಬುಟ್ಟೀಸ್ ಎಲ್ಲ ಇದ್ರಾಗ ಚಲೋ ಕ್ವಾಲಿಟಿ ಬೇಕು, ಫಸ್ಟ್ ಕ್ವಾಲಿಟಿ ಬೇಕಾದ್ರೆ ಫಸ್ಟ್ ಕ್ವಾಲಿಟಿ. ಇದು ರೆಗ್ಯುಲರ್ ಕ್ವಾಲಿಟಿ ಬರುತ್ತೆ, ನೀವು ಮನೆಗೆ ಯೂಸ್ ಮಾಡಬಹುದು, ಏನ್ ಪರವಾಗಿಲ್ಲ, ಮುರಿಯಂಗಿಲ್ಲ, ಏನಿಲ್ಲ. ಅದು ಅನ್ಬ್ರೇಕೇಬಲ್. ಅನ್ಬ್ರೇಕೇಬಲ್ ಅಂದ್ರೆ ಅನ್ಬ್ರೇಕೇಬಲ್ ಬರುತ್ತೆ ಸರ್, ಆದ್ರೂ ಮನಿಗೆ ಯೂಸಿಗೆ ನಡೀತಾ ಇದ್ರಿ. ಎಕ್ದಮ್ ಪ್ಯೂರ್ ನೈಲಾನ್ ಕ್ವಾಲಿಟಿ ಬೇಕಾದ್ರೆ ಇದು ಬರ್ತೈತಿ, ರಫ್ ಅಂಡ್ ಟಫ್ ನ್ಯಾಷನಲ್ ಕ್ವಾಲಿಟಿ ಬರುತ್ತೆ. ಮತ್ತೆ ಇದರ ಟ್ರೇಸ್ ಬೇಕಾದ್ರೆ ಟ್ರೇಸ್ ಇದೆ. ಇದ್ರಾಗ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಎಲ್ಲ ಬರ್ತಿದ್ರಿ. ಸಣ್ಣ ಸೈಜು ದೊಡ್ಡ ಸೈಜು. ಇದ್ರಾಗು 0 5 ಮಟ ಬರ್ತೈತಿ, 5 ನಂಬರ್ ಮಟ ಬರ್ತೈತಿ. ಅದು ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರು 18 ರೂಪೀಸ್, 20 ರೂಪೀಸ್. ಅದ ದೊಡ್ಡ ಸೈಜ್ ಬೇಕಾದ್ರೆ 100 ರೂಪಾಯಿ ಮಟ ಬೀಳ್ಬಹುದು. ಸೆಕೆಂಡ್ ಕ್ವಾಲಿಟಿ ಎಲ್ಲ ಬರ್ತೈತ್ರಿ. ಮತ್ತೆ ನಮ್ ಕಡೆ ಅಂದ್ರು ಈ ತರ ಸ್ಟೂಲ್ಸ್ ಇದೆ, ಬಾತ್ರೂಮ್ ಯೂಸಿಗೆ ಯೂಸ್ ಮಾಡ್ತಾರಲ್ಲ. ಬಾತ್ರೂಮ್ ಯೂಸಿಗೆ, ಬಾತ್ರೂಮ್ ಮಲ್ಟಿಪರ್ಪಸ್, ನಮ್ಗೆ ದೇವರ ಮನೆಗೆ ಕುಂದ್ರಲಿಕ್ಕೆ ಬೇಕಂದ್ರೆ ಅದು ನಡೀತೈತ್ರಿ. ಇದು ನೋಡಿ, ಇದ ನಿಮ್ಗೆ ಪರ್ ಪೀಸ್ ಅಂದ್ರೆ 75-80 ರೂಪೀಸ್ ಬೀಳ್ತೈತಿ. 75 ರೂಪೀಸ್ 80 ರೂಪೀಸ್ ಅಕಾರ್ಡಿಂಗ್ ಟು ಕ್ವಾಂಟಿಟಿ, ಅದ್ರ ಮೇಲೆ ನಿಮ್ಗೆ ಬರುತ್ತೆ. ಕ್ವಾಂಟಿಟಿ ಎಷ್ಟು ಜಾಸ್ತಿ ತಗೋತಾರ ಅಷ್ಟು ರೇಟ್ ಕಮ್ಮಿ ಆಗುತ್ತೆ. ಅಷ್ಟು ರೇಟ್ ಕಡಿಮೆ ಆಗುತ್ತೆ. ನಿಮ್ಗೆ ಒಂದು 12, 18, 25, 24 ಪೀಸ್ ತಗೊಂಡ್ರ ನಿಮ್ಗೆ ಇನ್ನೂ ಕಡಿಮೆ ಆಗ್ಬಹುದು. ಮತ್ತೆ 1-2 ಪೀಸ್ ಸಿಂಗಲ್ ಪೀಸ್ ತಗೊಂಡ್ರ 90-95 ರೂಪಾಯಿ ಬೀಳ್ತೈತ್ರಿ. ಮತ್ತೆ ಇಲ್ಲಿ ನೋಡಿದ್ರೆ ಮಲ್ಟಿಪರ್ಪಸ್ ಬಾಕ್ಸ್ ಬರ್ತೈತ್ರಿ. ಈ ತರ ನಿಮ್ಗೆ ಫ್ರಿಜ್ ಗೆ ಇಡ್ಲಿಕ್ಕೆ, ಮತ್ತೆ ಮಲ್ಟಿಪರ್ಪಸ್ ಏನು ಟ್ಯಾಬ್ಲೆಟ್ಸ್ ಇಡ್ಲಿಕ್ಕೆ ನಡೀತಿದ್ರಿ. ಇದು ಫ್ರಿಜ್ ಅಲ್ಲಿ ಇಡ್ಲಿಕ್ಕೆ ಟ್ಯಾಬ್ಲೆಟ್ಸ್ ಅಥವಾ ಏನು ಟ್ಯಾಬ್ಲೆಟ್ಸ್ ಮತ್ತ ಏನಾರು ವೆಜಿಟೇಬಲ್ಸ್ ಎಲ್ಲ ಇಡ್ಲಿಕ್ಕೆ ನಡೀತೈತ್ರಿ. ಮತ್ತೆ ಈ ತರ ಫನಲ್ಸ್ ಬೇಕಂದ್ರೆ ಕ್ಯಾರೋಸಿನ್ ಎಲ್ಲ ಹಾಕ್ತಾರಲ್ಲ ಎಣ್ಣೆ ಹಾಕ್ಲಿಕ್ಕೆ, ಅಂದ್ರೆ ಇದು ಫನಲ್ಸ್ ಬರ್ತದೆ. ಇದ್ರಾಗ ಒಂದ್ 3 ಸೈಜ್ ಇದೆ, ಸಣ್ಣ ದೊಡ್ಡದು, ಅದಕ್ಕಿಂತ ದೊಡ್ಡ ಬೇಕಾದ್ರೆ ಅದಕ್ಕಿಂತ ದೊಡ್ಡದು. ಇದು ಸೇಮ್ ಅದ ಅವಾಗ ತೋರಿಸಿದಲ್ಲ ಫಾರ್ಮೆಕ್ಸ್ ಕಂಪ್ನಿದು, ಆ ಕಂಪ್ನಿದ ಇದೆ. ನೈಲಾನ್ ಕ್ವಾಲಿಟಿ ಬರುತ್ತೆ, ಮುರಿಯಂಗಿಲ್ಲ. ಮತ್ತೆ ನಂಗ ಹತ್ರ ಅಂದ್ರೆ ಬೇಕಾದ್ರೆ ನಿಮ್ಗೆ ಇದು ಟವಲ್ಸ್ ಬರುತ್ತೆ. ಏನ್ ಸರ್ ಇದು? ಟವೆಲ್ಸ್? ಟವೆಲ್ಸ್, ಮೈಕ್ರೋ ಫೈಬರ್ ಟವಲ್ಸ್. ಅಂದ್ರೆ ಇದು ನೀವು ಕಾರ್ ಯೂಸಿಗೆ, ಗ್ಲಾಸ್ ಯೂಸಿಗೆ ಯೂಸ್ ಮಾಡಬಹುದು. ಮತ್ತೆ ನೀರು ಎಲ್ಲ ಇದೆಲ್ಲ ಅಬ್ಸರ್ವ್ ಮಾಡ್ತಿದೆ, ಒಂದು ನೀರು ಸ್ವಲ್ಪ ಹೊರಗೆ ಇಡೋದಿಲ್ಲ ರೀ. ಇದ್ರಾಗ ನಮ್ಮ ಹತ್ರ ಸೈಜ್ 3 ಸೈಜ್ ಬರುತ್ತೆ. ಇದು ಸ್ಮಾಲ್ ಇದೆ, ಇದರಲ್ಲಿ ಮೀಡಿಯಂ, ಬಿಗ್, ಜಂಬೋ 4 ಸೈಜ್ ಬರುತ್ತೆ. ಇದು ಮೀಡಿಯಂ ಸೈಜು. ಇದಾಗ ಇನ್ನೂ ದೊಡ್ಡ ಬೇಕಾದ್ರೆ ದೊಡ್ಡ ಸಿಗ್ತೈತಿ. ಮತ್ತೆ ನೋಡಿದ್ರ ಈ ತರ ಡೋರ್ ಮ್ಯಾಟ್ಸ್ ಇದೆ. ಓಹೋ, ನಿಮ್ ಹತ್ರ ಮ್ಯಾಟ್ಸ್ ಸಿಗತ್ತ? ಡೋರ್ ಮ್ಯಾಟ್ಸ್ ಸಿಗ್ತೈತಿ. ಈಗ ಮಳೆಗಾಲ, ಮಳೆಗಾಲನಲ್ಲಿ ನಿಮ್ಗೆ ತಗೊಳಿಕ್ಕೆ ಚೆನ್ನಾಗತ್ತೆ. ಡೋರ್ ಮ್ಯಾಟ್ಸ್ ಇದೆ. ಡೋರ್ ಮ್ಯಾಟ್ಸ್ ನಲ್ಲಿ ವೆರೈಟೀಸ್ ಇದೆ. ಇದ ಅದಕ್ಕಂದ್ರೆ ಚೇನ್ ಅಂತ ಅಂತಾರ್ರಿ. 10 ಪೀಸಿನ ಪ್ಯಾಕಿಂಗ್ ಬರ್ತೈತ್ರಿ. 10 ಪೀಸಿಂದು? 10 ಪೀಸಿನ ಪ್ಯಾಕೆಟ್ ಬರ್ತೈತಿ. ಬೇರೆ ಬೇರೆ ಕಲರ್ ಬರತ್ತಾ ಸರ್? ಅದು ಕಲರ್ಸ್ ಬರುತ್ತೆ, ವೆರೈಟೀಸ್ ಬರುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ಇದು ನೋಡಿದ್ರ, ಇದು ಗೋಟಿ ಅಂತ ಬರ್ತೈತಿ, ಗೋಟಿ ಮ್ಯಾಟ್. ಇದ್ರಾಗ ದೊಡ್ಡ ಬರ್ತೈತಿ, ಸಣ್ಣದು ಬರ್ತೈತಿ. ಇದು 25 ಪೀಸಿನ ಪ್ಯಾಕಿಂಗ್ ಬರ್ತೈತ್ರಿ. ಮತ್ತೆ ಇದ್ರಾಗ ಕಡಿಮೆ ಬೇಕಾದ್ರೆ ಕಡಿಮೆದು ಇದೆ, ಕಡಿಮೆದು ಡೋರ್ ಮ್ಯಾಟ್ಸ್. ಇದಕ್ಕೆ ಚಿಂದಿ ಅಂತಾರೆ, ಚಿಂದಿ ಮ್ಯಾಟ್. ಇದು ನಿಮ್ಗೆ ಪರ್ ಪೀಸ್ 25 ರೂಪಾಯಿ ಬೀಳ್ತೈತೆ. ಪರ್ ಪೀಸ್ 25 ರೂಪಾಯಿ? ಬರೀ 25 ರೂಪಾಯಿ. ಇದ್ರಾಗ ಸಣ್ಣ ಸೈಜ್ ತಗೊಂಡ್ರೆ 18 ರೂಪಾಯಿ, 19 ರೂಪಾಯಿ, 20 ರೂಪಾಯಿ ಮತ್ತೆ ಬೀಳ್ತೈತಿ. ಮತ್ತೆ ಇದು ಕ್ವಾಂಟಿಟಿ ತಗೊಂಡ್ರೆ ಇನ್ನೂ ರೇಟ್ ಕಮ್ಮಿ ಆಗುತ್ತೆ. ಕ್ವಾಂಟಿಟಿ ತಗೊಂಡ್ರೆ ಕಡಿಮೆ ಆಗ್ಬಹುದು ಸರ್. ಮತ್ತೆ ಅದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ಸರ್. ಇದ್ರಾಗ ಹೆವಿ ನಮ್ ಕಡೆ ಡೋರ್ ಮ್ಯಾಟ್ ಅಂದ್ರು 18 ರೂಪಾಯಿಲಿಂದ ತಗೊಂಡ್ರು 120, 150, 140 ಮಟ ಐತಿ. 18 ರೂಪಾಯಿಲಿಂದ 150, 160 ರೂಪಾಯಿವರೆಗೆ ಇದೆ. 160 ವರೆಗೆ ಇದೆ. ಮತ್ತೆ ಅದ್ರಲ್ಲಿ ನಮ್ಗೆ ಕ್ವಾಲಿಟೀಸ್ ಬೇಕಾದ್ರೆ ಕ್ವಾಲಿಟೀಸ್ ಬೇರೆ ಬೇರೆ ಬರುತ್ತೆ. ಇದು ನೋಡ್ರಿ. ಓ, ಇದು ಚೆನ್ನಾಗಿದೆ ಅಲ್ಲ ಸರ್? ಚೆನ್ನಾಗಿ ಕ್ವಾಲಿಟಿ ಇದೆ. ಮತ್ತೆ ಇದ್ರಾಗ ನಿಮ್ಗ ಇನ್ನೊಂದು ಆಂಟಿ ಸ್ಟಿಕ್ ಬೇಕಾರ, ಇದು ಆಂಟಿ ಸ್ಟಿಕ್ ಬರುತ್ತೆ. ಆಂಟಿ ಸ್ಕಿಡ್? ಆಂಟಿ ಸ್ಕಿಡ್. ಇದು ಅಂದ್ರೆ ನೀವು ಕೆಳಗೆ ಹಾಕಿದ್ಮೇಲೆ ಸ್ಕಿಡ್ ಆಗಲ್ಲ. ಏನ್ ರೇಟ್ ಸರ್ ಇದು? ಇದು ನಿಮ್ಗೆ ಪರ್ ಪೀಸ್ ತರ 85 ರೂಪೀಸ್ ಬೀಳುತ್ತೆ. ಇದು ನೋಡಿ ಸರ್, ಆಂಟಿ ಸ್ಕಿಡ್. ನೀವು ಹೆಂಗಾರ ಯೂಸ್ ಮಾಡಬಹುದು. ಕೆಳಗೆ ಹಾಕಿದ್ರು ಸ್ಲಿಪ್ ಆಗಲ್ಲ. ನೀವು ಎಷ್ಟಾರ ಯೂಸ್ ಮಾಡಿ ಸ್ಲಿಪ್ ಆಗಲ್ಲ. ಸ್ಲಿಪ್ ಆಗಲ್ಲ. ಕೆಲವರಿಗೆ ಏನಿರ್ತೈತಿ, ಇರ್ತಾರಲ್ಲ ಬಾತ್ರೂಮ್ ಸೈಡ್ ಸ್ಲಿಪ್ ಆಗತ್ತೆ, ಸ್ಲಿಪ್ ಆಗಲ್ಲ.
ಮತ್ತ ಅದರಲ್ಲಿ ನಿಮ್ಗೆ ಮತ್ತೆ ಕ್ವಾಲಿಟಿ ಬೇಕಾದ್ರೆ ಕ್ವಾಲಿಟಿ ಇದರಲ್ಲಿ ಕಲರ್ಸ್ ಎಲ್ಲ ಸಿಗ್ತಾವ ಮ್ಯಾಟ್ ಅಲ್ಲಿ? ಕಲರ್ಸ್ ಇದೆ, ಮಲ್ಟಿ ಕಲರ್ಸ್ ಬರ್ತದೆ, ಮಲ್ಟಿ ಕಲರ್ಸ್ ಬರುತ್ತೆ. ಮಲ್ಟಿ ಕಲರ್ಸ್ ಬರ್ತದೆ. ಇದು ನೋಡಿ, ಇದ್ರಾಗ ಅದ್ ಗ್ರೀನ್ ಕಲರ್ ಇತ್ತು, ಇದು ಬ್ಲಾಕ್ ಅಂಡ್ ವೈಟ್ ಇದೆ. ಇದೆ. ಹಾ. ಮತ್ತೆ ಇದರಲ್ಲಿ ಇನ್ನೊಂದು ನಮ್ಗೆ ಆಂಟಿ ಸ್ಕಿಡ್ ಬೇಡ ಅಂದ್ರೆ ಈ ತರ ಸೇಮ್ ಆಂಟಿ ಸ್ಕಿಡ್ ಸ್ಕಿಡ್ ಆಗೋದಿಲ್ಲ ಇದು. ಹಾ, ಅದು ಇದು ಸ್ಕಿಡ್ ಆಗಲ್ಲ. ಸ್ಕಿಡ್ ಆಗಲ್ಲ, ಬರೀ ಅರ್ಬಿದಿದೆ. 2 ಪೀಸ್ ಪ್ಯಾಕಿಂಗ್ ಬರುತ್ತೆ. ಇದು ಎಲ್ಲ ಬೇರೆ ಬೇರೆ ರೇಟು, 60-65 ಅಂದ್ರೆ ರೇಟ್ ಬರುತ್ತೆ. 60-65 ರುಪೀಸ್. 60-65 ಮಿನಿಮಮ್ ಎಷ್ಟು ಪೀಸ್ ತಗೋಬೇಕು ಸರ್ ಇದು? ಒಂದ್ 6 ಪೀಸ್ ತಗೊಂಡ್ರು ಪರವಾಗಿಲ್ಲ, 12 ಪೀಸ್ ತಗೊಂಡ್ರು ಪರವಾಗಿಲ್ಲ, ಅದ್ ನಿಮ್ಮ ಇಚ್ಛೆ ಮೇಲೆ. ಓಕೆ ಸರ್. ಮತ್ತ ಇಲ್ಲಿ ಸೈಡ್ ಸ್ವಲ್ಪ ನೋಡಿದ್ರೆ ಮನಿ ಬ್ಯಾಂಕ್ಸ್ ಇದೆ. ಹಾ, ಮನಿ ಬ್ಯಾಂಕ್ಸ್ ಇದೆ, ಎಲ್ಲ ಎಲಿಫೆಂಟ್ಸ್, ಲಾಫಿಂಗ್ ಬುದ್ಧ ಅಂತ ಎಲ್ಲ ಬರುತ್ತೆ. ಲಾಫಿಂಗ್ ಬುದ್ಧ ಇದ್ರ ಸಣ್ಣದಿದೆ, ಅದ್ರಾಗ ಸಣ್ಣದು ಬರುತ್ತೆ. ಎಲಿಫೆಂಟ್ ಬೇಕಾದ್ರೆ ಎಲಿಫೆಂಟ್ಸ್ ಇದೆ, ಮನಿ ಬ್ಯಾಂಕ್ಸ್. ಹಾ ಸರ್. ಮತ್ತು ಮಾಪ್ಸ್ ನಲ್ಲಿ ಅದ ಅಬ್ಸರ್ವ್ ಸ್ಪಾಂಜ್ ಇರುತ್ತಲ್ಲ, ಸ್ಪಾಂಜ್ ತರ ಮಾಪ್ ಬರುತ್ತೆ. ಟೋಟಲಿ ಫುಲ್ ಸ್ಟಾಕ್ ಇದೆ ಸರ್ ನಿಮ್ಮ ಹತ್ರ? ಫುಲ್ ಸ್ಟಾಕ್ ಇದೆ ಸರ್. ನಿಮ್ಗೆ ಬೇಕಾದಷ್ಟು ಐಟಮ್ ಸಿಗ್ತೈತಿ. ನೀವು ಒಂದು ಹೊಸ ಅಂಗಡಿ ಮಾಡಿದ್ರು ಏನ್ ಪರವಾಗಿಲ್ಲ ಸರ್, ಎಲ್ಲಾ ಐಟಮ್ ಸಿಗತ್ತೆ. ಹೋಲ್ಸೇಲ್ ರೇಟ್ಸ್ ಇದೆ, ಬಿಂದಾಸ್ ಬಂದು ತಗೋಬಹುದು ಸರ್. ರೇಟ್ ಬಗ್ಗೆ ಏನ್ ಪರವಾಗಿಲ್ಲ, ಚಿಂತೆ ಇಲ್ಲ ಸರ್. ಅದೇ ಈಗ ಅಂಗಡಿ ಹೊಸ ತೆಗಿಬೇಕಂದ್ರೆ ಅವ್ರಿಗೂ ನೀವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಮಾಡಿ ಕೊಡ್ತೀರಾ ಸರ್? ಹೋಲ್ಸೇಲ್ ಪ್ರೈಸ್ ನಲ್ಲಿ ಮಾಡಿ ಕೊಡ್ತೀವಿ. ಮತ್ತೆ ನಿಮ್ಗೆ ಟ್ರಾನ್ಸ್ಪೋರ್ಟ್ ಏನ್ ಸರ್ವಿಸ್ ಇರುತ್ತಲ್ಲ, ಅದ್ ನೀವು ಕೊಡ್ಬೇಕಾಗ್ತದೆ. ಬಟ್ ಆದ್ರೂ ಟ್ರಾನ್ಸ್ಪೋರ್ಟ್ ಮುಟ್ಟು ಮಟ್ಟ ನಮ್ದು ಗ್ಯಾರಂಟಿ ಇರುತ್ತೆ, ನಿಮ್ ಜವಾಬ್ದಾರಿ. ನಮ್ ಜವಾಬ್ದಾರಿ ಇರುತ್ತೆ. ಮತ್ತೆ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ನಲ್ಲಿ ಏನಾದ್ರು ಡ್ಯಾಮೇಜ್ ಆತಂದ್ರು ಎಲ್ಲ ಪೀಸ್ ಟು ಪೀಸ್ ಚೇಂಜ್ ಆಗತ್ತೆ. ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತಾರೆ. ಹಾ ಸರ್. ಸರ್ ನಿಮ್ದು ವಾಟ್ಸ್ಆಪ್ ನಂಬರ್ ನಾನು ಮೆನ್ಷನ್ ಮಾಡ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ. ಓಕೆ ಸರ್. ಓಕೆ ಸರ್. ಸರ್ ಮತ್ತಂದ್ರೆ ನಮ್ ಕಡೆ ಅಂದ್ರೆ ಇದು ವಾಲ್ ಹುಕ್ ಬರುತ್ತೆ. ವಾಲ್ ಹುಕ್ ನೀವು ಗೋಡೆಗೆ ಹಾಕ್ಲಿಕ್ಕೆ ಬರುತ್ತೆ. ಇದ್ರಲ್ಲಿ 3, 4, 5, 6 ಅಂದ್ರೆ 4 ಈ ತರ ಬರುತ್ತೆ. ಹಾ ಸರ್. ಏನ್ ಸರ್ ಇದು? ಇದು ವಾಲ್ ಹುಕ್ ಸರ್. ವಾಲ್ ಹುಕ್ ಎಲ್ಲ ಹಾಕ್ಲಿಕ್ಕೆ, ಫೋಟೋಸ್ ಹಾಕ್ಲಿಕ್ಕೆ ಬರುತ್ತೆ. ಓಕೆ ಓಕೆ ಸರ್. ಹಾ, ಇದ್ರಾಗ ನಿಮ್ಗೆ 3 ಬೇಕಾದ್ರೆ 3 ಸಿಗ್ತೈತಿ. 3 ವುಡ್ ಇದೆ. ಇದ್ರಾಗ ಪ್ಲೇನ್ ಬೇಕಾದ್ರೆ ಪ್ಲೇನು ಸಿಗ್ತೈತಿ. ಇದು ವುಡ್ ಡಿಸೈನ್ ಅಂತ ಬರುತ್ತೆ. ಇದ್ರಾಗ ಮತ್ತೆ ನಿಮ್ಗೆ 5 ಬೇಕಾದ್ರೆ 5 ಇದೆ. 5 ಇದೆ. ಮತ್ತೆ ಈ ತರ ನಿಮ್ಗೆ 4 ಪ್ಲೇಟ್ ಬೇಕಾದ್ರೆ 4 ಒಟ್ಟಕ್ಕೆ ಒಮ್ಮೆಗೆ ಬರುತ್ತೆ ಇದು. ಏನಾರ ಕಿಚನ್ ನಲ್ಲಿ ಹಾಕ್ಲಿಕ್ಕೆ, ಕೀ ಹಾಕ್ಲಿಕ್ಕೆ, ಕ್ಲೀನ್ ಅಲ್ಲಿ ಕಿಚನ್ ನಲ್ಲಿ ಚಮಚೆ ಹಾಕ್ಲಿಕ್ಕೆ ನಡೀತಿದ್ರಿ. ವಾಲ್ ಹುಕ್. ಇದ್ರಾಗ ಮತ್ತೆ ನಿಮ್ಗೆ ಟ್ರಾನ್ಸ್ಪರೆಂಟ್ ಬೇಕಾದ್ರೆ ಇದು ಎಕ್ದಮ್ ಹೆವಿ ಬರುತ್ತೆ. ಹೆವಿ ಕ್ವಾಲಿಟಿ ಅಂದ್ರೆ ಫುಲ್ ಇದು ಇರತ್ತಲ್ಲ, ಇದು ಫುಲ್ ಗಮ್ ಇದೆ. ಹಾ ಸರ್. ಅದಕ್ಕೇನಿದೆ, ಹಿಂದ್ಗಡೆ ಡಬಲ್ ಟೈಪ್ ಬರ್ತೈತಿ. ಇದಕ್ಕೆ ಫುಲ್ ಗಮ್ ಇರುತ್ತೆ. ಸ್ವಲ್ಪ ಹೆವಿ ಕ್ವಾಲಿಟಿ ಬರೋದಿಲ್ಲ. ನೀವು ಹೆಂಗಾರ ಯೂಸ್ ಮಾಡ್ರಿ, ನಡೀತಿದೆ. ಫುಲ್ ಸ್ಟಾಕ್ ಇದೆ ಸರ್. ಎಷ್ಟು ಬೇಕಷ್ಟು ಕ್ವಾಂಟಿಟಿ ಸಿಗುತ್ತೆ ನಿಮ್ಮ ಹತ್ರ? ಎಲ್ಲ ಎಷ್ಟು ಬೇಕಾದ್ರೆ ಸಿಗ್ತೈತಿ. ಇವ್ ನಿಮ್ಗೆ 18 ರೂಪಾಯಿಲಿಂದ 30 ರೂಪಾಯಿ ಮಟ ಎಲ್ಲ ಸಿಗ್ತೈತಿ. 18 ರೂಪಾಯಿಲಿಂದ 30 ರೂಪಾಯಿವರೆಗೆ 30 ಮಟ ಬೇಕಾದಷ್ಟು ಸಿಗ್ತೈತಿ. ಮತ್ತೆ ಈ ಕಡೆ ಬಂದ್ರೆ ಸ್ವಲ್ಪ ನಮ್ ಕಡೆ ಅಂದ್ರು ಸ್ಪಿನ್ ಮಾಪ್ ಇದೆ. ತೋರಿಸಿ ಸರ್ ಅದು. ತೋರಿಸ್ತೀವಿ ಸರ್, ಒಂದ್ ನಿಮಿಷ ಸರ್. ಇದು ನೋಡಿ, ಸ್ಪಿನ್ ಮಾಪ್ ಬರುತ್ತೆ. ಹೆವಿ ಕ್ವಾಲಿಟಿ ಇದು. ಹೆವಿ ಕ್ವಾಲಿಟಿ ಎಕ್ದಮ್ ಹೆವಿ ಕ್ವಾಲಿಟಿ ಬರುತ್ತೆ. ನಿಯೋ ಕ್ಲೀನ್ ಕಂಪ್ನಿಯಿಂದ ಬರುತ್ತೆ. ಇದ್ರಾಗ ನಿಮ್ಗೂ 2 ರಿಫಿಲ್ಸ್ ಬರುತ್ತೆ ಜೊತೆಗೆ. ಒಂದು ಇದ್ರಲ್ಲಿ ಹಾಕ್ಲಿಕ್ಕೆ ಒಂದು ಎಕ್ಸ್ಟ್ರಾ ನೀವು ಬೇಕಾದಂಗೆ ಯೂಸ್ ಮಾಡಬಹುದು ಸರ್. ಹೆವಿ ಕ್ವಾಲಿಟಿ. ಮತ್ತೆ ಒಂದೊಂದ್ ಏನ್ ಇರ್ತೈತಿ, ನೀವು ಉಲ್ಟಾ ಮಾಡ್ಬೇಕಾಗ್ತದೆ ನೀರ್ ತೆಗಿಬೇಕಂದ್ರೆ. ಇದಕ್ಕೇನಿದೆ, ಕೆಳಗೆ ಸಪೋರ್ಟ್ ಕೊಟ್ಟಿದ್ದೆ. ನೀವು ಬರೀ ಇದು ಓಪನ್ ಮಾಡಿದ್ಮೇಲೆ ನೀರೆಲ್ಲ ಜಾರತ್ತೆ, ನೀರ್ ಜಾರ ಹೋಗ್ತಿದೆ. ಇದು ಇದ್ರಾಗ ನಿಮ್ಗೆ ಸ್ಟೀಲ್ ಪ್ಲೇಟ್ ಬೇಕಾದ್ರೆ ಸ್ಟೀಲ್ ಪ್ಲೇಟ್ ಸಿಗ್ತೈತಿ. ಇದು ಪ್ಲಾಸ್ಟಿಕ್ ಪ್ಲೇಟ್ ಇದೆ ಸದ್ಯಕ್ಕೆ. ಹೌದಾ? ಇದ್ರಾಗ ನಿಮ್ಗೆ ಟ್ರಾಲಿ ಬೇಕಾದ್ರೆ ಟ್ರಾಲಿ ಸಿಗ್ತೈತಿ. ಕೆಳಗಡೆ ವಿಲ್ ಬರುತ್ತೆ ಅದಕ್ಕೆ. ಮತ್ತೆ ನಮ್ ಕಡೆ ಅದಾಗಿದ್ಮೇಲೆ ಸರ್ ಇದು ಏನ್ ಪ್ರೈಸ್ ಸರ್? ಇದು ಹೇಳಿ ಸರ್ ನಮ್ಗೆ ಪ್ರೈಸ್. ಇದು ನಿಮ್ಗ ಮಿನಿಮಮ್ 12 ಪೀಸ್ ತಗೊಂಡ್ರೆ ನಿಮ್ಗ 680-700 ರೂಪಾಯಿ ಮಟ್ಟ ಬೀಳ್ತದೆ. ಮಿನಿಮಮ್ 1 ಡಜನ್ ತಗೋಬೇಕು. ಮಿನಿಮಮ್ 1 ಡಜನ್ ತಗೋಬೇಕು. ಸಿಂಗಲ್ ಪೀಸ್ ತಗೊಂಡ್ರೆ ನಿಮ್ಗ 850, 800, 900 ಅಕಾರ್ಡಿಂಗ್ ಟು ಕಸ್ಟಮರ್ಸ್. ಕಸ್ಟಮರ್ಸ್ ಇರುತ್ತೆ, उसके हिसाब से ರೇಟ್. ಆಯ್ತು. ಮತ್ತೆ ಇದು ಮಾಪ್ ಆಯ್ತು. ಇದರಲ್ಲಿ ಸ್ಟೀಲ್ ಒಂದ್ ಹೇಳಿದ್ರಲ್ಲ, ಅದು ಪ್ರೈಸ್ ಬೇರೆನಾ? ಪ್ರೈಸ್ ಡಿಫರೆನ್ಸ್ ಇರುತ್ತೆ. 300 ಪ್ಲಸ್. ಓಕೆ ಸರ್. ಮತ್ತೆ ಇದು ಮಾಪ್ ಆಯ್ತು. ಇದರಲ್ಲಿ ಹಾಕ್ಲಿಕ್ಕೆ ಮತ್ತೆ ನೀರ್ ಹಾಕ್ತಾರೆ. ಅದ್ರ ಜೊತೆಗೆ ಹಾಕ್ಲಿಕ್ಕೆ ಪಿನಲ್ಸ್ V5 ಕಂಪ್ನಿದ್ ಬರುತ್ತೆ. ಇದಾಗ ನಿಮ್ಗೆ 3-4 ವೆರೈಟಿ ಬರುತ್ತೆ, ಫ್ಲೇವರ್ ಬರುತ್ತೆ. ಇದು ಸ್ಯಾಂಡಲ್ ಇದೆ, ಜಾಸ್ಮಿನ್ ಇದೆ, ಲೆಮನ್ ಇದೆ. ಇದ್ರಾಗ ಮತ್ತೆ ಇನ್ನೊಂದು ರೋಸ್ ಅಂತ ಬರುತ್ತೆ, ಇದು ಪಿಂಕ್ ಕಲರ್ದು. ಅದಂದ್ರೆ 1/2 ಲೀಟರ್ ಬರುತ್ತೆ. 5 ಲೀಟರ್ ಬೇಕಾದ್ರೆ 5 ಲೀಟರ್ ಸಿಗ್ತದೆ ಇದ್ರಾಗ. ನಿಮ್ಗೆ ಅದ್ ಮಿನಿಮಮ್ ಬೇಕಾದ್ರೆ ಎಷ್ಟು ತಗೋಬಹುದು. 25 ಪೀಸಿನ ಬಾಕ್ಸ್ ಬರ್ತದೆ. ಪೀಸಿಗೆ ನಿಮ್ಗೆ 35 ರೂಪೀಸ್ ಬೀಳ್ತದೆ. 35 ರೂಪೀಸ್ ಪರ್ ಪೀಸ್. ಒಂದ್ ಬಾಕ್ಸ್ ತಗೊಂಡ್ರೆ 35 ರೂಪೀಸ್ ಪರ್ ಪೀಸ್ ಬರ್ತದೆ. ಇಲ್ಲಪ್ಪ ನಮ್ಗ ಒಂದು ಸಿಂಗಲ್ 2-3-4 ಪೀಸ್ ಬೇಕಂದ್ರೆ 40 ರೂಪಾಯಿ ಮಟ್ಟ ಬೀಳ್ಬಹುದು. ಅಂದ್ರೆ 12 ಪೀಸ್ ತಗೊಂಡ್ರೆ ಒಳ್ಳೇದು. ಒಳ್ಳೇದು. 1 ವರ್ಷವರೆಗೆ ಅವರು ಯೂಸ್ ಮಾಡಬಹುದು. ಮತ್ತೆ ಹಿಂಗ ರಿಟೇಲ್ ಪ್ರೈಸ್ ನೋಡಿದ್ರೆ ಇದ್ರ ಮೇಲೆ 90 ರೂಪಾಯಿ MRP ಬರ್ತದೆ. ಹಾ ಸರ್. 90 ತುಂಬಾ ಚೆನ್ನಾಗಿದ್ದಲ್ಲ ಸರ್. 12 ಪೀಸ್ ತಗೊಂಡು ಒಳ್ಳೇದು. ಒಳ್ಳೇದು. ಮತ್ತೆ ನಮ್ ಕಡೆ ಅಂದ್ರೆ ಬ್ರೂಮ್ಸ್ ಬೇಕಾದ್ರೆ ಬ್ರೂಮ್ಸ್ ಇದೆ.
ಈಗ ನೋಡಿ ಬ್ರೂಮ್ಸ್ ಹ್ಮ್ ಅಲ್ಲಿ 4-5 ವೆರೈಟೀಸ್ ಇದೆ. ಹ್ಮ್ ಈಗ ಉತ್ತಮ್ ಅಂತ ಬರುತ್ತೆ. ಹಾ ಸರ್. ಉತ್ತಮ್ ನಮ್ಮ ಹುಬ್ಳಿ ಮಂದ ಹ್ಮ್ ಹುಬ್ಳಿ ಕಂಪ್ನಿದು. ಹುಬ್ಳಿನಲ್ಲಿ ರೆಡಿ ಆಗಿದೆ ಎಲ್ಲ. ಹುಬ್ಳಿಯಲ್ಲಿ ರೆಡಿ ಆಗುತ್ತೆ. ಹುಬ್ಳಿಯಲ್ಲಿ ರೆಡಿ ಆಗಿದೆ. ಇದು ಗ್ರಾಸಿಂದ ಇದೆ. ಗ್ರಾಸ್ ನಲ್ಲಿ ಹೆವಿ ಇದು. ಮತ್ತೆ ಇದ್ರಾಗ ಪ್ಲಾಸ್ಟಿಕ್ ಏನ್ ಬೇಕಾದ್ರೆ ಪ್ಲಾಸ್ಟಿಕ್ ಇದೆ. ಪ್ಲಾಸ್ಟಿಕ್ ಡಸ್ಟ್ ವರ್ಕ್ ಬರೋದಿಲ್ಲ. ನೀರಾಗೂ ನೀವು ಬೇಕಾದಂಗೆ ಯೂಸ್ ಮಾಡಬಹುದು. ನೀರಲ್ಲಿನೂ ಯೂಸ್ ಮಾಡಬಹುದು. ನೀರಿನಲ್ಲಿನೂ ಯೂಸ್ ಮಾಡಬಹುದು. ಇದಾಗಿದ್ಮೇಲೆ ನಮ್ಗ ಕಸ ಹಾಕಿ ತಗೊಂಡಿದ್ಮೇಲೆ ಕಸ ತಗೊಳಕ್ ಬೇಕಲ್ಲ. ಕಸ ತಗೊಳಕ್ ಬೇಕಂದ್ರೆ ಈ ತರ ಡಸ್ಟ್ಬಿನ್ಸ್ ಬರುತ್ತೆ. ಹಾ ಸರ್. ಇದ್ರಾಗ ಸಣ್ಣ ಸೈಜು ದೊಡ್ಡ ಸೈಜು ಸಾದಾ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಎಲ್ಲ ಸಿಗುತ್ತೆ. ಟೋಟಲಿ ಪ್ಲಾಸ್ಟಿಕ್ ಅಲ್ಲಿ ಎಲ್ಲಾ ವೆರೈಟೀಸ್ ಇದೆ ಸರ್ ನಿಮ್ಮ ಹತ್ರ. ಟೋಟಲಿ ಎಲ್ಲ ಐಟಮ್ ಸಿಗುತ್ತೆ. ಓಕೆ ಸರ್. ಮತ್ತೆ ಎಲ್ಲ ಇದೆ. ಸಣ್ಣ ಹುಡುಗರಿಗೆ ಕುಂದರ್ಲಿಕ್ಕೆ ಚೇರ್ ಬೇಕಲ್ಲ. ನಾವು ದೊಡ್ಡ ಮಂದಿ ಅಂದ್ರೆ ದೊಡ್ಡ ಚೇರ್ ಮೇಲೆ ಕುಂದ್ರ ಬಿಡ್ತೀವಿ. ಈ ಸಣ್ಣ ಹುಡುಗರಿಗೆ ಕುಂದರ್ಲಿಕ್ಕೆ ಇದ ಮನ್ ಪಸಂದ್ ಕ್ವಾಲಿಟಿ ಬರುತ್ತೆ. ನಾ ಆಗ್ಲೇ ತೋರಿಸ್ತಿದಲ್ಲ ನಿಮ್ಗೆ ಬಕೆಟ್ಸ್ ಟಫ್ ಅಂಡ್ ಟಫ್ ಕಂಪ್ನಿ ಮನ್ ಪಸಂದ್ ಬರ್ತಿದ್ವಿ. ಇದೇ ನಿಮ್ಗೆ ಫಸ್ಟ್ ಕ್ವಾಲಿಟಿ ಬೇಕಾದ್ರೆ ಫಸ್ಟ್ ಕ್ವಾಲಿಟಿ ರೆಗ್ಯುಲರ್ ಕ್ವಾಲಿಟಿ. ಅಂದ್ರೆ ಇದ್ರ ಮೇಲೆ ದೊಡ್ಡ ಮಂದಿ ಕುಂದ್ರು ಪರವಾಗಿಲ್ಲ, ಬರಂಗಿಲ್ಲ. ಹೆವಿ ಕ್ವಾಲಿಟಿ ಬರುತ್ತೆ. ಮತ್ತೆ ಇದು ನೈಲಾನ್ ಕ್ವಾಲಿಟಿ ಬೇಕಾದ್ರೆ ನೈಲಾನ್ ಕ್ವಾಲಿಟಿ. ಅದ್ರಾಗ 3-4 ವೆರೈಟೀಸ್ ಇದೆ. ಪ್ಯಾಟರ್ನ್ಸ್ ಎಲ್ಲ ಬೇರೆ ಬೇರೆ. ಮತ್ತೆ ಅದಾಗಿದ್ಮೇಲೆ ಮನೆಗೆ ಕುಂದ್ರಲಿಕ್ಕೆ ಎಷ್ಟು ಬರ್ತಾರಿಲ್ಲ ಕೆಳಗ್ ಕುಂದ್ರಸಾಕ. ಕೆಳಗ್ ಕುಂದ್ರಸಾಕ್ಬೇಕಂದ್ರ ಈ ತರ ಚಾಪಿ ಬರುತ್ತೆ. ಹಾ ಸರ್. ಇದ್ರಾಗ ಸೈಜು 4, 6, 7, 5, 6, 8 ಎಲ್ಲ ಸೈಜ್ ಬರುತ್ತೆ. ಕ್ವಾಲಿಟಿ ಬೇಕಾದ್ರೆ ಕ್ವಾಲಿಟಿ ಎಲ್ಲ ಬೇರೆ ಬೇರೆ ಕ್ವಾಲಿಟಿ. ಸಾದಾ ಕ್ವಾಲಿಟಿ ಬೇಕಾದ್ರೆ ಸಾದಾ ಕ್ವಾಲಿಟಿ ಇದೆ, ಚೆನ್ನಾಗಿದೆ. ಮೀಡಿಯಂ ಕ್ವಾಲಿಟಿ ತೋರಿಸ್ತೀನಿ ನಿಮ್ಗೆ. ಇದು ಮೀಡಿಯಂ ಕ್ವಾಲಿಟಿ. ಇದು ಮೀಡಿಯಂ ಕ್ವಾಲಿಟಿ. ಹಾ. ಇದ್ರಾಗ ಒಳ್ಳೆ ಕ್ವಾಲಿಟಿ ಬೇಕು. ಫಸ್ಟ್ ಕ್ವಾಲಿಟಿ ಬರುತ್ತೆ. ಎಕ್ದಮ್ ಒಂದ್ಸಲ ತಗೊಂಡ್ರು ಅಂದ್ರು ಒಂದ್ 5-6 ವರ್ಷ ನೋಡೋದು ಆಸಕ್ತಿ ಇಲ್ಲ. ತುಂಬಾ ಹೆವಿ ಕ್ವಾಲಿಟಿ ಇದು. ಫುಲ್ ಒಳ್ಳೆ ಕ್ವಾಲಿಟಿ ಇದೆ. ಮತ್ತೆ ಹೆವಿ ಬರುತ್ತೆ. ವಾಷಬಲ್ ಇದೆ. ಅಂದ್ರು ಪೌಡರ್ ಆಗಲ್ಲ. ಒಂದು ಮನೆ ಆಗ್ತದೆ ಬಿಸಿನಲ್ಲಿ ಇಟ್ಟರೆ ಪೌಡರ್ ಆಗ್ತೈತಿ. ಇದು ಬರೋದು ಸಾರಾ ಕಂಪ್ನಿದ್ ಬರುತ್ತೆ. ಸಾರಾ ಕಂಪನಿ. ಸಾರಾ ಇದು ಸಾಂಗ್ಲಿದ್ ಬರುತ್ತೆ. ಸ್ವಲ್ಪ ಹೆವಿ ಇದೆ. ಮತ್ತೆ ಇಲ್ಲಿ ಕಿಚನ್ ವೈಪರ್ಸ್ ನಲ್ಲಿ ಬೇಕಾದ್ರೆ ಕಿಚನ್ ವೈಪರ್ಸ್ ಇದೆ. ಗ್ಲಾಸಿಗೆ ಹೊರತಾಗಿ ಬೇಕಂದ್ರೆ ಗ್ಲಾಸಿಗೆ ಹೊರತಾಗಿದೆ. ಮತ್ತೆ ಈ ತರ ಸ್ಪ್ರೇ ಪಂಪ್ಸ್ ಬೇಕಾದ್ರೆ ಅರ್ಧ ಲೀಟರ್ ಎಲ್ಲ ಸಿಗುತ್ತೆ. ಇದ್ರಾಗ ನಿಮ್ಗೆ ಬರೀ ನಮ್ಗೆ ಬಾಟಲ್ ಬೇಡಪ್ಪ ಅಂದ್ರೆ ಗನ್ ಬೇಕು. ಗನ್ ಬೇಕಾದ್ರೆ ಗನ್ನು ಸಿಗ್ತಾ ಇದೆ. ಓಕೆ ಸರ್. ಬರೀ ನಾರ್ಮಲ್ ಗನ್ಸ್ ಬರುತ್ತೆ ಸಿಗ್ತಾ ಇದ್ರಿ. ಓಕೆ ಮನೀಶ್ ಸರ್, ತುಂಬಾ ಧನ್ಯವಾದ. ನಾ ನಿಮ್ದು ಎಲ್ಲ ಪ್ರಾಡಕ್ಟ್ ನೋಡಿದೆ. ಪ್ಲಾಸ್ಟಿಕ್ ಮಟೀರಿಯಲ್ದು ತುಂಬಾ ಚೆನ್ನಾಗಿದೆ. ಪಕ್ಕಾ ಹೋಲ್ಸೇಲ್ ಶಾಪ್ ನಿಮ್ದು. ಸರ್ ನಿಮ್ದು ಒಂದು ಕಾರ್ಡ್ ಕೊಡಿ, ನಾ ಡೀಟೇಲ್ಸ್ ಮೆನ್ಷನ್ ಮಾಡ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ. ಹಾ ಸರ್. ಇದು ನೋಡಿ ಸರ್, ನಂದು ಕಾರ್ಡ್ ಬರುತ್ತೆ. ಜಯಶ್ರೀ ಪ್ಲಾಸ್ಟಿಕ್ಸ್ ಅಂತ. ಜಯಶ್ರೀ ಪ್ಲಾಸ್ಟಿಕ್ಸ್. ಓಕೆ ಸರ್. ಎಲ್ಲ ಐಟಮ್ ಸಿಗುತ್ತೆ. ನಾನು ನಿಮ್ಗೆ ತೋರಿಸಿದಿಲ್ಲ. ಟಫ್ ಅಂಡ್ ಟಫ್, ಮನ್ ಪಸಂದ್, ಮೋತಿ. ಓಕೆ ಸರ್. ಸರ್ ಇದನ್ನ ಕಾಂಟ್ಯಾಕ್ಟ್ ನಂಬರ್ ಸುನಿಲ್ ಪ್ರಜಾಪತ್, ಮನೀಶ್ ಪ್ರಜಾಪತ್. ಸುನಿಲ್ ಪ್ರಜಾಪತ್ ನಮ್ಮ ಅಪ್ಪಾರ ಇದೆ. ಓಕೆ ಸರ್. ಮತ್ತೆ ಮನೀಶ್ ಪ್ರಜಾಪತ್ ನಂದ ಹೆಸರು. ನಂಬರ್ ನಂದಿದೆ. ನಮ್ಮ ಅಪ್ಪಾರ ಇಲ್ಲೇ ನಿಂತಿದ್ದಾರೆ. ನಾನು ನಿಮ್ದು ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ. ತುಂಬಾ ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ವಿಸಿಟ್ ಅಗೇನ್ ಸರ್. ಓಕೆ ಸರ್, ವಿಸಿಟ್ ಮಾಡ್ತೀವಿ ಸರ್. ಖಂಡಿತ ಕಸ್ಟಮರ್ಗೂ ನಾವು ಮೆಸೇಜ್ ಕೊಡ್ತಾ ಇದೀವಿ. ಪಕ್ಕಾ ಹೋಲ್ಸೇಲ್ ಶಾಪ್ ನಿಮ್ದು. ಏನು ಪ್ಲಾಸ್ಟಿಕ್ ಮಟೀರಿಯಲ್ಸ್ ಅಲ್ಲಿ ನಿಮ್ಗೆ ಬೇಕಂದ್ರೆ ಇಲ್ಲಿ ವಿಸಿಟ್ ಮಾಡಿ ಅಂತ ಅವ್ರಿಗೆ ನಾನು ವಂದನೆ ಮಾಡ್ತೀನಿ ಸರ್. ಧನ್ಯವಾದ. ಧನ್ಯವಾದ ಸರ್.